ಸೊ ಅದಕ್ಕೆ ಇವತ್ತು ನಮ್ಮ ಅಣ್ಣನ ಮೇಲೆ ಪ್ರ್ಯಾಂಕ್ ಮಾಡೋಣ ಟ್ರೈ ಮಾಡಿದ್ದೀನಿ. ಬಾ ನೀನು ಇಲ್ಲಿಗೆ ಚುಡಿಸ್ತಾ ಇದ್ದಾರೆ ಅಂತ ನಮ್ಮ ಅಣ್ಣ ಅವರ ಫ್ರೆಂಡಿಗೆ ಹೇಳಿ ಕಳ್ಸಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ನಿಜ ಆದ್ರೂ ಬರಲ್ಲ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐಮ್ ಬ್ಯಾಕ್ ವಿತ್ ದ ನ್ಯೂ ವ್ಲಾಗ್. ಸೊ ಯೂಶಲಿ ಮನೇಲಿ ವೀಡಿಯೋ ಮಾಡ್ತಾ ಇದ್ದೆ, ಇವತ್ತು ಪಾರ್ಕಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಇಡೀ ಚಾನಲಲ್ಲಿ ನನ್ನ ವ್ಲಾಗಲ್ಲಿ ಒಂದ್ಸಲ ಪ್ರ್ಯಾಂಕ್ ಟ್ರೈ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ನಮ್ಮ ಅಣ್ಣನ ಮೇಲೆ ಪ್ರ್ಯಾಂಕ್ ಮಾಡೋಣ ಟ್ರೈ ಮಾಡಿದ್ದೀನಿ. ಲಿಟ್ರಲಿ ಅವ್ನು ಬೇಗ ಪ್ರ್ಯಾಂಕ್ ಆಗಲ್ಲ. ಸೊ ಐ ವಿಲ್ ಗಿವ್ ಮೈ ಲೆವೆಲ್ ಬೆಸ್ಟ್ ಅವನ್ನ ಪ್ರ್ಯಾಂಕ್ ಮಾಡೋಕ್ಕೆ. ಸೊ ನೋಡೋಣ ಹೇಗೆ ಬ್ಲಾಗ್ ಹೋಗುತ್ತೆ ಅಂತ. ಸೊ ವಾಚ್ ಇಲ್ಲ ಎಂಡ್ ಗೈಸ್. ಸೊ ಈಗ ನಮ್ಮ ಅಣ್ಣಂಗೆ ಕಾಲ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಚೆನ್ನಾಗಿ ಅಳಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಸೊ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಸೊ ಕಾಲ್ ಮಾಡ್ತಾ ಇದ್ದೀನಿ ಗೈಸ್. ಶಶಾಂಕ್, ಏನು ಮಾಡ್ತಾ ಇದೀಯೋ? ಎಲ್ಲಿದ್ಯಾ ನೀನು? ಹೇಳು. ಮಮ್ಮಿಗೆ ಹೇಳ್ಬಿಡೋ. ಏನಾಯ್ತು ಗೊತ್ತಾ, ಇಲ್ಲಿ ಕೂತಿದ್ವಿ ಇದಕ್ಕೆ ಸುಡಿಯೋಕೆ ಹೋಗೋಣ ಅಂತ ಉಪನಗರಕ್ಕೆ ಬಂದ್ವಿ, ನಾನು ರಶ್ಮಿ ದೀಕ್ಷಾ. ಅಲ್ಲಿ ಆ ಕೀರ್ತನ ಫೋನ್ ಮಾಡಿಬಿಟ್ಟು ಬರೋತಂಗೆ ವೆಯ್ಟ್ ಮಾಡಿರಿ, ತಗೋಬೇಡಿ ಅಂತ ಅಂದ್ಲು. ಅದಕ್ಕೆ ಸರಿ ಪಾರ್ಕಲ್ಲಿ ಕೂತಿರ್ತೀವಿ ಅಂದ್ಬಿಟ್ಟು ಕರ್ಕೊಂಬಂದೆ. ಇವ್ನು ಯಾವನ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ದವ್ನು ಕಣೋ ಶಶಾಂಕ್. ಗೊತ್ತಿಲ್ಲ ಕಣೋಲ್ಲ, ಇವರಿಬ್ರು ಅಳ್ತವ್ರೆ ಇಲ್ಲಿ ಕೂತ್ಕೊಂಡು. ಬಿಡ್ತಾ ಇಲ್ಲ ಅವನು, ಗೊತ್ತಿಲ್ಲ, ಕೈ ಹಿಡ್ಕೊಂಡು ಹಿಡಿತವ್ನು ನಂದು. ಬಾ ನೀನು ಇಲ್ಲಿಗೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ನಂಗೆ ಭಯ ಆಗ್ತೈತೆ ಬಾಯಿಲಿ. ಇದು ನಿಂಗೆ ಇದು ಗೊತ್ತಾ, ಇದು ಕೆಂಗೇರಿ ಉಪನಗರಕ್ಕೆ ಬರ್ತೀವಲ್ಲ, ಅಲ್ಲಿಗೆ ಬಂದ್ಬಿಟ್ಟು ಇದು ಯಾವುದಪ್ಪ ರೈಲ್ವೆ ಸ್ಟೇಷನ್ ಸ್ಟಾಪ್ ಇದೆಯಲ್ಲ, ಅಲ್ಲಿಗೆ ರೈಟ್ ಬರಬೇಕು. ರೈಟ್ ಬಂದ್ಬಿಟ್ಟು ಲೆಫ್ಟ್ ಒಂದು ಸಿಗುತ್ತೆ, ಅಲ್ಲಿ SJR ಇಂಡಿಪೆಂಡೆಂಟ್ PU ಕಾಲೇಜ್ ಅಂತ ಇದೆ, ಅಲ್ಲಿಗೆ ಬಾ. ಮಮ್ಮಿಗೆ ಏನೇ ಹೇಳ್ಬಿಡ, ಎದುರು ನಾನು ಹೇಳ್ತೀನಿ, ನಿಂಗೆ ಗೈಡ್ ಮಾಡ್ತೀನಿ, ಫೋನ್ ಮಾಡು, ನೀನು ಹೊರಡು ಉಪನಗರ ಮೇಲೆ ಬಾ, ಬೇಗ ಬಾ. ಇವ್ನು ಯಾರು ಸರಿ ಇಲ್ಲ ಶಶಾಂಕ್. ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಬೇಗ ಬಾ, ಬೇಗ ಬಾ. ಸರಿ ಗೈಸ್, ಲಿಟ್ರಲಿ ನಂಗೆ ಅಳುನೇ ಬಂದ್ಬಿಡ್ತು. ಏನಕ್ಕೆ ಅಳು ಬಂತು ನನಗೆ ಗೊತ್ತಿಲ್ಲ. ಸೊ ಈಗ ಅವನು ಇಷ್ಟು ಬೇಗ ಪ್ರ್ಯಾಂಕ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಯಪ್ಪ, ಲಿಟ್ರಲಿ ನನಗೆ ಅಳು ಬರ್ತಿದೆ. ಇಲ್ಲ ನೋಡೋಣ, ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಅಂತ ಹೇಳಿದ್ದೀನಿ. ಸೊ ನಾನು ಒಬ್ಬಳೇ ಇದ್ದೀನಿ ಆ್ಯಕ್ಚುಲಿ. ನೋಡೋಣ ಅವ್ನು ಬಂದ ಮೇಲೆ ಏನು ರಿಯಾಕ್ಷನ್ ಇರುತ್ತೆ ಅಂತ. ಒಂದು ನನಗೆ ನಡ್ಕ ಫೀಲ್ ಆಗ್ತದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅವ್ನು ಬರೋ ತನಕ ವೆಯ್ಟ್ ಮಾಡೋಣ ಗೈಸ್. ಇನ್ನೊಂದ್ಸರಿ ಕಾಲ್ ಮಾಡ್ತಿದ್ದೇನೆ, ತೆಗಿತೀನಿ. ಶಶಾಂಕ್ ಬಂದ. ಈಗ ಎಲ್ಲಿದ್ದೆ ನೀನು ಕರೆಕ್ಟಾಗಿ? ಅವ್ನು ಬ್ರಿಡ್ಜಿಂದ ಮುಂದೆ ಬಂದು, ಅಯ್ಯೋ ನಂಗೆ ಅದು ಹೇಳೋಕ್ಕೂ ಬರಲ್ವಲ್ಲ. ನಿಂಗೆ ಲೊಕೇಶನ್ ಕಳಿಸಿದ್ರೆ ಗೊತ್ತಾಗುತ್ತಾ ಫೋನಲ್ಲಿ? ಸರಿ ಇರೋದು ಯಾವ ಇವ್ನು ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ನನಗೆ ಅಡ್ರೆಸ್ ಹೇಳಕ್ ಬರಲ್ಲ. ಇನ್ನು ಏನು ಪ್ರ್ಯಾಂಕ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಲಕ್ಕಿಲಿ ಅವ್ರು ನನ್ಗೆ ಹೊಡಿಬಾರ್ದು ಅಷ್ಟೇ. ಥೋ ಗುರು, ಫೋನ್ ತೆಗಿಯೋ ಗೈಸ್. ಇವನ ಜೊತೆ ನಾನು ಪ್ರ್ಯಾಂಕ್ ಮಾಡಿದೆ. ನೋಡೋಣ, ಅವ್ನು ಡ್ರೈವ್ ಮಾಡ್ತಿರ್ತಾನೆ ಅಂತ ಅನ್ಸುತ್ತೆ. ಅವ್ನು ಆ್ಯಕ್ಚುಲಿ ಫೋನೇ ತೆಗಿಯಲ್ಲ ಅಂತ ಅಂದ್ಕೊಂಡೆ ನಾನು. ಲಕ್ಕಿಲಿ ಫಸ್ಟ್ ಕಾಲಲ್ಲೇ ಫೋನ್ ತೆಗ್ದ, ಬಿಕಾಸ್ ಹೊರಗಡೆ ಹೋಗಿದ್ದಾನೆ ಅನ್ಸುತ್ತೆ. ಈಗ ಆನ್ದಾಗ ಅವ್ನು ಬರ್ತಿರ್ತಾನೆ, ಪಕ್ಕ ಹೇಳ್ಕೊಂಡಿರ್ತಾನೆ ಏನೋ ಒಂದಾಗಿದೆ ಅಂತ. ಇಲ್ಲ ಹುಡುಗರಿಗೆಲ್ಲ ಫೋನ್ ಮಾಡಿಬಿಟ್ಟಿದ್ರೆ ಏನು ಮಾಡೋದು ನನಗೆ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಅವ್ನು ಬರೋ ತನಕ ವೆಯ್ಟ್ ಮಾಡ್ತೀನಿ ಗೈಸ್. ಸೊ ಗೈಸ್, ನೀವು ನೋಡ್ದಂಗೆ ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಬೈ ದ ವೇ, ಈ ವ್ಲಾಗಲ್ಲಿ ಹೇಳ್ಬಿಡ್ತೀನಿ, ಕೀರ್ತನ ರಶ್ಮಿ ದೀಕ್ಷಾ ನೇಮ್ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ವ್ಲಾಗ್ ನೋಡ್ತಿದ್ರೆ ನೀವೆಲ್ಲರೂ ನಗಬೇಡಿ ಗೈಸ್. ಯಾಕಂದರೆ ಅವರಿಗೆ ಅವ್ನು ಬರಲಿ, ಹೆಣ್ಮಕ್ಳಿದ್ದಾರೆ ಅಂತಾದರೂ ಅವ್ನು ಎದ್ರುಕೊಂಡು ಬರಲಿ ಅಂತ ಅವ್ನಿಗೆ ಕಾಲ್ ಮಾಡಿರೋದಷ್ಟೇ. ಆ್ಯಂಡ್ ಅವ್ನು ಬಂದು ನನಗೆ ಹೊಡಿತಾನೋ ಬೈತಾನೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಪ್ರ್ಯಾಂಕ್ ಅವ್ನಿಗೆ ಮಾಡಬೇಕಿತ್ತು ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅಮ್ಮಂಗೂ ಹೇಳಿ ಬಂದಿದ್ದೀನಿ, ನಮ್ಮ ಅಮ್ಮಂಗೆ ಹೇಳ್ಬೇಡ ಅಂತ. ಬಟ್ ನಮ್ಮ ಅಮ್ಮ ಬಾಯಿ ಬಿಡೋದಾದ್ರೆ ಸಾಕು. ಇನ್ನೊಂದು ಸರಿ ಕಾಲ್ ಮಾಡ್ತೀನಿ, ಎಲ್ಲಿದೆಯಾ ಬರ್ತಾ ಇದೆಯಾ ಅಂತ. ಅಳ್ತೀನಿ ಇನ್ನೊಂದು ಸರಿ ಏನಂತಾನೆ ನೋಡೋಣ. ಸೊ ಇರಿ, ಟ್ರೈ ಮಾಡ್ತೀನಿ. ಈಗ ಅಡ್ರೆಸ್ ತಿಳ್ಕೊಂಡಿದ್ದೀನಿ, ಹೇಳ್ತೀನಿ ಅವ್ನು ಏನಂತಾನೆ ನೋಡೋಣ. ನನಗೆ ಭಯ ಆಗ್ತಿದೆ ಪ್ರ್ಯಾಂಕ್ ಮಾಡೋಕ್ಕೆ. ತೆಗಿಯೋ ದೇವರು, ಫೋನ್ ತೆಗಿಯೋ. ಶಶಾಂಕ್ ಗೊತ್ತಾಯ್ತಾ? ಈಗ ಮಾಮೂಲಿ ದೇವಸ್ಥಾನ ಸ್ಟಾಪಿಂದ ಮುಂದೆ ಸರ್ಕಲ್ಲು ಹಾಂ, ಅಲ್ಲಿ ಲೆಫ್ಟ್ ಬಾ. ಲೆಫ್ಟ್ ಬಂದು ಫಸ್ಟ್ ರೈಟು ಬರ್ತಾ ಇದ್ದಾನೆ ಗೈಸ್. ನೋಡೋಣ ಅವ್ನು ಏನು ಮಾಡ್ತಾರೋ, ನನಗೆ ಭಯ ಆಗ್ತಿದೆ. ಸೊ ನೋಡೋಣ ಇರಿ. ಇನ್ನೊಂದೇನು ಗೊತ್ತಾ ಅಂದರೆ ಮೈಕ್ ಇಲ್ಲ ಗೈಸ್ ನನ್ನ ಹತ್ರ, ಅದಕ್ಕೆ ಫೋನಲ್ಲೇ ರೆಕಾರ್ಡರ್ ಆನ್ ಮಾಡಿ ಟ್ರೈ ಮಾಡ್ತೀನಿ.
ಗೈಸ್ ಅಲ್ಲೇ ಹೋಗಿದ್ದಾನೆ ಅವನು. ನೀನು ಹೋಗಿ ಇನ್ನು ಅವ್ನು ಬರ್ತಾನೆ ಗೈಸ್ ಇವಾಗ. ಸೊ ಜೋರಾಗಿ ಮಾತಾಡಿ ಟ್ರೈ ಮಾಡ್ತೀನಿ, ಇಲ್ಲೂ ರೆಕಾರ್ಡ್ ಮಾಡ್ತಾ ಇರ್ತೀನಿ. ಸೊ ನೋಡೋಣ. ಯಾರೋ ಚುಡಾಯಿಸ್ತಾ ಇದ್ದಾರೆ ಅಂತ ನಮ್ಮ ಅಣ್ಣ ಅವರ ಫ್ರೆಂಡಿಗೆ ಹೇಳಿ ಕಳಿಸಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಸೊ ವ್ಲಾಗಲ್ಲಿ ಮಾಡ್ತೀನಿ. ಹೇಳಿ ಸಾರಿ ಐ ಆಮ್ ಸೋ ಸಾರಿ ಬ್ರೋ, ಐ ಆಮ್ ಸೋ ಸಾರಿ. ಪಾಪ ಮಲಗಿದ್ರಂತೆ ಗೈಸ್. ನನಗೆ ಇವ ನಿಜ ಹೊಡಿತಾನೆ. ಏನಂತ ಹೇಳ್ದ ಅವನು? ಚುಡಾಯಿಸ್ತದೆ ಅಂತ ಹೇಳ್ದ. ಕೈ ಹಿಡಿದು ಎಳಿತಿದಾರಂತೆ ಯಾರು. ನಿಮ್ಮ ಮನೆ ಎಲ್ಲಿರೋದು? ಇಲ್ಲ, ವೇರ್? 2 ಕಿಲೋಮೀಟರ್ಸ್. ಶೇ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ನು ಇವ್ರಿಗೆಲ್ಲ ಹೇಳ್ತಾನೆ ಅಂತ. ಈಗ ಅವ್ನು ಲಿಟ್ರಲಿ ಹೊಡಿಯೋಕ್ಕೂ ಹೆಸರು ಆಗ್ತದೆ ನನಗೆ. ಉಫ್, ನನಗೆ ಭಯ ಆಗ್ತಾ ಇದೆ ಗೈಸ್, ಭಯ ಆಗ್ತದೆ. ನನಗೆ ಭಯ ಆಗ್ತಾ ಇದೆ. ಯಪ್ಪ ದೇವ್ರೆ, ನನಗೆ ಭಯ ಆಗ್ತಾ ಇದೆ ಅಂತ ಹೆಸರು ಹೇಳಿದ್ದೀನಿ ಇರ್ತೀನಿ ಗೈಸ್. ಕ್ಯಾಮ್ರಾನ ಅಲ್ಲಿಡ್ಸಿರ್ತೀನಿ. ಹೋದ ಅವನು, ಗೊತ್ತಿಲ್ಲ. ಇವನ್ ಬಂದ ತಕ್ಷಣ ಓಡೋದ. ಅವಳು ಎದ್ರುಕೊಂಡು ಹೋದ್ಲು, ಗೊತ್ತಿಲ್ಲ. ಅಳ್ಕೊಂಡು ಹೋದ್ಲು. ದೀಕ್ಷಾ ಕರ್ಕೊಬರಕ್ಕೆ ಹೋಗಿದ್ದಾಳೆ. ಹಿಡ್ಕೊಂಡ ಅವನು, ಜೋರಾಗಿ ಹೋದ. ಹಿಡ್ಕೊಂಡ ಅವನು. ಈ ಕಡೆ ಬಂದು ಬಿಸಿಲು ಬೀಳುತ್ತೆ. ಇಲ್ಲ, ನೀವೇ ನೋಡಿದ್ರಲ್ಲ. ಇವ್ರು ಈಗ ಜಸ್ಟ್ ಬಂದ್ರು. ನಾನು ಈ ಕಡೆ ಬಾ, ನಾನು ಜಸ್ಟ್ ಅವಳು ಜುಡಿಯೋಗಿ ಹೋಗ್ಲಿ ಅಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡೆ. ಜಾಂಗೋನಿ ಅಷ್ಟು ಸೈಕ್ ಮಾಡ್ದ. ಈ ಕಡೆ ಬಾ, ಓಡಾಡಿ. ಈ ಕಡೆ ಬಾರೆ. ಯಪ್ಪ ಭಯ ಆಗ್ತಾ ಇದೆ. ನಂಗೆ ಲಿಟ್ರಲಿ ನೀವ್ ಅವ್ನು ಹೆಂಗಿದ್ದ ನೋಡಿದ್ರಿ ತಾನೆ ನೀವೇ. ಫುಲ್ಲು ಹಿಂಗೆ ಬಿಟ್ಕೊಂಡಿದ್ದ. ಅದೇನೋ ಎಸ್ತ ಆಕ್ಚುಲಿ ಇಲ್ಲ ಅವನು. ನನ್ಗೆ ಗೊತ್ತಿದ್ರೆ ಪಾಪ ಅಣ್ಣನೇ ಇದ್ರಲ್ಲ, ನಾವು ಹೊಡೆದ ತಕ್ಷಣ ಹಿಡ್ಕೊಂಡು ಓಡ್ಬಿಟ್ಟ ಅವನು. ಪಾಪ ಇವರು ಓಡಿದ್ರು ಆಗ್ಲಿ, ನೀ ಬಂದ್ಬಿಟ್ಟು ಹಿಡ್ಕೋಬೋದಾಗಿತ್ತು. ಎಲ್ಲಿಗೆ ಹೋಗೋಣ? ಏನಂತ ಹೇಳೋಣ? ಅವ್ರಿಬ್ರು ಎದ್ರಕೊಂಡು ಹೋದ್ರು. ಅವ್ರಿಬ್ರು ಇಲ್ವಲ್ಲ ಲೇಟ್ ಆಗಿರೋಳು. ಹತ್ಕೊಂಡು ಹೋದ್ಲು ಅವಳು. ಅದು ಎಲ್ಲೋಳು ಫೋನು ತೆಗಿತಾ ಇಲ್ಲ. ಕೀರ್ತನ್ ಇನ್ನು ಬರ್ತಿದ್ದಾಳೆ ಜೊತೆಗೆ. ಇನ್ನೊಬ್ಳು ಯಾರು? ದೀಕ್ಷಾನ ಸ್ವಿಚ್ ಆಫ್. ಹಾ, ಫೋನ್ ಏನಾದ್ರು ಬಿಟ್ಟ? ಇಲ್ಲ ಅಣ್ಣ, ಏನು ಬಿಡ್ಲಿಲ್ಲ. ಸರಿ, ಇನ್ನೇನು ಬಿಡ್ರಿ. ನಾನು ಇನ್ನೇನು ಮಾಡ್ಸಾ ಇಲ್ಲಿ? ಬಿಡ್ರಿ, ಹೋಗೋಣ ಬನ್ನಿ. ಅವ್ನು ಇಲ್ಲಿ ಬರೋದೇ ಇಲ್ಲ ಅಷ್ಟೇ. ಇನ್ನು ಪಾಪಗಳು ನೋಡೋಕೆ ಹೋಗ್ಬೇಕು. ಈಗ ನಾನು ಎಲ್ಲೋದ್ಲು ಹತ್ಕೊಂಡು ಹೋಯ್ತು ಪಾಪ ಹುಡುಗಿ. ಸರಿ, ಸಾರಿ ಅಣ್ಣ, ನೈಟ್ ಶಿಫ್ಟು. ಪಾಪ ಅವ್ರು ಹಿಡಿದ್ರು ಕಣ, ಏನು ಮಾಡೋಂಗಿಲ್ಲ. ಏನಾಗುತ್ತೋ ನೋಡ್ಬೇಕು ಇವಾಗ. ಸಕ್ಸಸ್ಫುಲಿ ಯುವರ್ ಪ್ರ್ಯಾಂಕ್. ಅವ್ರಿಗೆ ಗೊತ್ತಿತ್ತು ನನಗೆ ಹೊಡೆಯಂಗಿಲ್ಲ. ನೀನು ದೇವ್ರಡೆಗೂ ಹೇಳ್ತಾ ಇದ್ದೀನಿ, ಹೊಡೆಯಂಗಿಲ್ಲ. ಏನು ಅನ್ಸ್ತದೆ ಫ್ರ್ಯಾಂಕ್ ಆಗಿರೋದು? ಪಾಪ ಅವನ್ನ ಯಾಕೆ ಅಂತ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ನಾನು ಎಷ್ಟು ಸಾರಿ ಕೇಳಿದ್ದೀನಿ, ಕೇಳು ಪಾಪ ಅವ್ರನ್ನ. ಆಮೇಲೆ ಬಿಟ್ಬಿಟ್ಟು ಗೊತ್ತಿಲ್ಲ. ಈ ಕಡೆ ತಿರ್ಕೊಳ್ಳು, ಕ್ಯಾಮ್ರಾ ಕಾಣಿಸಲಿ. ಪವರ್ ಕಾಮಿಡಿ ಮೈಕ್ ಇಲ್ವಮ್ಮ, ನಾನು ತಂದ್ಕೊಡ್ಲಾ ಅಂತ ಕೇಳ್ತವ್ರೆ. ಹೆಂಗನ್ಸ್ತು ಫ್ರ್ಯಾಂಕು? ಏನ್ ಇನ್ನೇನ್ ಅನ್ಸುತ್ತೆ? ಹೆಂಗಿತ್ತು ಫ್ರ್ಯಾಂಕ್? ಏನ್ ಸ್ವಲ್ಪ. ನಾನು ನೀನ್ ಲಾಸ್ಟ್ ಪಾರ್ಕ್ ಒಂದಲ್ಲ, ಆ ಕಡೆ ಪಕ್ಕದಲ್ಲಿ ಒಂದ್ 3-4 ಜನನ ಅಣ್ಣ ಲಾಸ್ಟ್ ಪಾರ್ಕ್ ಅಂತ ಎಲ್ಲಿರೋದು ವಾಪಸ್ ಅಲ್ಲೆಲ್ಲ ಹೋಗಿದ್ದೀನಿ ನಾನು. ಹಿಂಗೆ ಮನೆಗೆ ಬರ್ಬೇಕಾದ್ರೆ ಹೇಳ್ದೆ ಗೊತ್ತಾ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ಅಂತ. ಅದೆಲ್ಲ ಪ್ರೀ ಪ್ಲಾನ್ಡು. ಮಮ್ಮಿಗೂ ಗೊತ್ತಿತ್ತು. ಹೆಂಗಿತ್ತು? ನೆಕ್ಸ್ಟ್ ಟೈಮ್ ನಿಜ ಆದ್ರೂ ಬರಲ್ಲ ನಾನು. ನಿಜ ಅಲ್ಲ, ಆಗಲ್ಲ, ನಾನೇ ಸಾಕು ಬಿಡಿ. ಅವ್ರಿಗೆ ಸಾರಿ ಕೇಳೋ. ನೀ ಕೇಳು. ನಾನು ಎಷ್ಟು ಸರಿ ಕೇಳಿದ್ದೀನಪ್ಪ. ಸಾರಿ. ಸದ್ಯಕ್ಕೆ ಅವ್ನು ನನಗೆ ಹೊಡಿಲಿಲ್ಲ, ಹೊಡಿತಾನೆ ಅಂತ ಅನ್ಕೊಂಡೆ. ಅವ್ರು ಅದನ್ನೇ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸಕ್ಸಸ್ಫುಲಿ ನಮ್ಮಣ್ಣ ಪ್ರ್ಯಾಂಕ್ ಆಗಿದ್ದೇನೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಪ್ರ್ಯಾಂಕ್ ಮಾಡಬೇಕು ಅಂತಂದರೆ ಈ ವಿಡಿಯೋಗೆ ಎಲ್ಲ ಕಮೆಂಟ್ ಮಾಡಿ ಇನ್ನೂ ಪ್ರ್ಯಾಂಕ್ ಬೇಕು ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಐ ಲವ್ ಯು ಆಲ್ ಸೋ ಮಚ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಲವ್ ಯು ಆಲ್ ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.